ಆದ್ರೂ I-20 ಕಾರಲ್ಲಿ 2 ಬಾಂಬಿಕ್ಕಿ ಉಡಾಯಿಸವ್ರೆ. ಯಾರಿಕ್ಕರೋ ಗೊತ್ತಿಲ್ಲ. ಜೈಲಲ್ಲಿ ಫೋನ್ ಮಾತಾಡಿದಕ್ಕೆ ಇಷ್ಟು ದೊಡ್ಡ ಇಶ್ಯೂ ಮಾಡೋ ಅಂತ ವಿರೋಧ ಪಕ್ಷದ ನಾಯಕ, ನಿಮ್ಮದೇ 2 ಸರ್ಕಾರ ಇರೋ ಜಾಗದಲ್ಲಿ 2 ಕಾರಲ್ಲಿ ಬಾಂಬ್ ಇಟ್ಟು ಉಡಾಯಿಸಿ 15 ಜನನ 13 ಜನ ಡಮಾರ್. ಅದು ಬಿಟ್ಟಾಕಲ್ಲಿ ಬಾಂಬೆ ಇಟ್ಟವ್ರೆ. ಮಾತಾಡಿದ್ರು ಅಶೋಕ್, ಮಾತಾಡಪ್ಪ. ಬಿಜೆಪಿಗೆ ಓಟ್ ಹಾಕೋದವ್ರನ್ನ ಕೇಳ್ಬೇಕಾ? ಪದೇ ಪದೇ ಬಿಜೆಪಿ ಅವ್ರನ್ನ ಗೆಲ್ಲಿಸ್ತಾರ ಕೇಳ್ಬೇಕಾ? ಅಥವಾ ಮೌನವಾಗಿರುವಂತ ವಿರೋಧ ಪಕ್ಷವನ್ನ ಅನ್ಕೊಬೇಕಾ? ಪುಕ್ಸಟೆ ಸಿಕ್ಕವ್ರೆ ಮುಸಲ್ಮಾನರು, ಪಾಕಿಸ್ತಾನ ಅವ್ರ ಮೇಲೆ ಹಾಕೊಂಡ್ಬಿಟ್ಟು ಕೈ ತೊಳ್ಕೊಂಬಿಡಿ. ಆಮೇಲೆ ಏನು ಒಂದ್ ಬಾಂಬ್ ಅಲ್ಲ, ಪ್ರತಿ ಸಾರಿ ಬಾಂಬ್ ಇಕ್ಕೋದು, ಆ ಕಡೆ ಪಾಕಿಸ್ತಾನ ಅನ್ನೋದು, ಆಮೇಲೆ ಟಿವಿಗಳ ಕೈ ಡೈವರ್ಟ್ ಮಾಡಿಸೋದು. ಅಶೋಕ್, ಈಗ ನೀನ್ ಮಾತಾಡ್ಬೇಕು. ಯಾಕೆ ಅಂತಂದ್ರೆ ಡೆಲ್ಲಿನಲ್ಲಿ ಬಿಜೆಪಿ ಸರ್ಕಾರ ಇದೆ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ. ಡೆಲ್ಲಿ ಪೊಲೀಸ್, ಲಾ ಅಂಡ್ ಆರ್ಡರ್, ಇಂಟೆಲಿಜೆನ್ಸಿ ಎಲ್ಲ ಪೂರ್ತಿ ಕೇಂದ್ರ ಗೃಹ ಮಂತ್ರಿಯಾದಂತ ಅಮಿತ್ ಶಾ ಕೆಳಗಡೆ ಇದೆ. ಅಮಿತ್ ಶಾ ಬಿಹಾರ್ ಎಲೆಕ್ಷನ್ ಅಲ್ಲಿ ಸುತ್ತಾಡ್ಕೊಂಡು ಮಜಾ ಮಾಡ್ಕೊಂಡು ಸುತ್ತಾಡ್ಕೊಂಡು ಭಾಷಣ ಮಾಡ್ಕೊಂಡಿದ್ದಾರೆ. ಅಲ್ಲ ಗುರು, ಜೈಲಲ್ಲಿ ಫೋನ್ ಯೂಸ್ ಮಾಡಿದಕ್ಕೆ ಲಬೋ ಬಾಯಿ ಬಡ್ಕೊಂಡಂತ ನಮ್ಮ ವಿರೋಧ ಪಕ್ಷದ ನಾಯಕ ಅಶೋಕ, ಡೆಲ್ಲಿನಲ್ಲಿ ನಿಮ್ ಮೋದಿ ಇರೋ ಜಾಗದಲ್ಲಿ 2 ಸರ್ಕಾರ, ಸ್ಟೇಟ್ ಅಲ್ಲೂ ನೀವೇ, ಅಲ್ಲಿ ಡೆಲ್ಲಿನಲ್ಲಿ ಕೇಂದ್ರದಲ್ಲೂ ನೀವೇ, ಆಮೇಲೆ ಹೋಮ್ ಮಿನಿಸ್ಟರ್ ನಿಮ್ಮ ಚಾಣಕ್ಯ ಅಮಿತ್ ಶಾ. ಆದ್ರೂ I-20 ಕಾರಲ್ಲಿ 2 ಬಾಂಬಿಕ್ಕಿ ಉಡಾಯಿಸವ್ರೆ. ಯಾರಿಕ್ಕರೋ ಗೊತ್ತಿಲ್ಲ. ಈಗೇನು ಸಾಬರ್ ಮೇಲೋ ಇಲ್ಲ ಪಾಕಿಸ್ತಾನ ಮೇಲೋ ಹಾಕಿ ಕೈ ತೊಳ್ಕೊಂತೀರಾ? ನಮ್ ಪ್ರಶ್ನೆ ಏನಪ್ಪ, ಏನ್ ನೈತಿಕತೆ ಇದೆ? ಜೈಲಲ್ಲಿ ಫೋನ್ ಯೂಸ್ ಮಾಡಿದಕ್ಕೆ ಲಬೋ ಬಡ್ಕೊಳೋ ಅಂತ ಅಶೋಕ, ಡೆಲ್ಲಿನಲ್ಲಿ 2 ಸರ್ಕಾರ ನಿಮ್ದೇ ಇದೆ. ಇಂಟೆಲಿಜೆನ್ಸಿ ಫೇಲ್ಯೂರ, ಪೊಲೀಸ್ ಫೇಲ್ಯೂರ, ನಿಮ್ಮ ಸರ್ಕಾರನೇ ಫೇಲ್ಯೂರ. ಸತ್ತಿದ ಮಾತ್ರ ಅಮಾಯಕ ಜನರು. ಏನ್ ಹೇಳ್ತೀಯ ಅಶೋಕ? ಏನ್ ಅಕಸ್ಮಾತ್ ಏನೇನು ಟೆರರಿಸ್ಟ್ ಕೈಯಲ್ಲಿ ಮೊಬೈಲು ಎಲ್ಲಿ ಜೈಲಲ್ಲಿ? ಅಲ್ಲ ಗುರು, ಬಾಂಬ್ ಇಕ್ಬಿಟ್ಟೆ ಹೋದ್ರು. ಇವಾಗ ಅಲ್ಲಿ ಎರಡು ಇದ್ರಲ್ಲಿ ಯಾರು ಜವಾಬ್ದಾರಿ? ನಾವು ಜವಾಬ್ದಾರಿನಾ? ಓಟ್ ಹಾಕೋದು ನಮ್ಮನ್ನ ಚಪ್ಲಿಲೇ ಹೊಡ್ಕೊಬೇಕು, ನಮ್ಗೆ ಓಟ್ ಹಾಕಿರೋದಕ್ಕೆ. ಅಲ್ಲ ಅಶೋಕ್, ಮಾತಾಡಪ್ಪ. ಪರಪ್ರಕಾರದಲ್ಲಿ ಮೊಬೈಲ್ ಬಳಸಿದ್ದಕ್ಕೆ ಆಯ್ತು, ಅದನ್ನ ಅವ್ರಿಗೆ ನೇಣು ಹಾಕ್ಬಿಡೋಣ. ಈಗ ಅಲ್ಲಿ ಬಾಂಬ್ ಇಕ್ಕ 15 ಜನ ಸತ್ತೋಗೋರೆ. ಎಲ್ಲಿ ರಾಜ್ಯ ಸರ್ಕಾರ ಬಿಜೆಪಿ, ಡೆಲ್ಲಿನಲ್ಲಿ ರೇಖಾ ಗುಪ್ತಾ ಮುಖ್ಯಮಂತ್ರಿ, ನಿಮ್ಮ ಮೋದಿ 3 ಟರ್ಮ್ ಪ್ರಧಾನಮಂತ್ರಿ. ಆದ್ರೂ ರೆಡ್ ಫೋರ್ಟ್ ಹಾರ್ಟ್ ಆಫ್ ದ ಸಿಟಿನಲ್ಲಿ 2 ಕಾರಲ್ಲಿ ಬಾಂಬ್ ಬ್ಲಾಸ್ಟ್ ಹಾಕಿದ್ದಾರೆ. ಎಲ್ಲೋದ ನಿಮ್ಮ ಗೃಹ ಮಂತ್ರಿ ಅಮಿತ್ ಶಾ? ಎಲೆಕ್ಷನ್ ಅಲ್ಲಿ ಬಿಹಾರ್ ಗೆದ್ಕೊಂಡ್ಬರ್ಬೇಕು, ಅಲ್ಲಿ ಬಾಂಬ್ ಅನಾಯಿಕ, ಇನ್ನೊಂದು ಅನಾಯಿಕ. ನಿನಗೇನಾಗಬೇಕಾಗೈತೆ? ಮಾತಾಡ್ಗುರು ಅಶೋಕ್, ಮಾತಾಡಪ್ಪ. ಜೈಲಲ್ಲಿ ಫೋನ್ ಮಾತಾಡಿದಕ್ಕೆ ಇಷ್ಟು ದೊಡ್ಡ ಇಶ್ಯೂ ಮಾಡೋ ಅಂತ ವಿರೋಧ ಪಕ್ಷದ ನಾಯಕ, ನಿಮ್ಮದೇ 2 ಸರ್ಕಾರ ಇರೋ ಜಾಗದಲ್ಲಿ 2 ಕಾರಲ್ಲಿ ಬಾಂಬ್ ಇಟ್ಟು ಉಡಾಯಿಸಿ 15 ಜನನ 13 ಜನ ಡಮಾರ್. ಸುಮಾರು 40 ಜನಕ್ಕೆ ಗಾಯ ಆಗಿದೆಯಂತೆ. ಅದ್ರಲ್ಲಿ ಎಷ್ಟು ಜನ ಸತ್ತೋಗ್ತಾರೋ ಗೊತ್ತಿಲ್ಲ. ದ ಕ್ಯಾಶುಯಾಲಿಟೀಸ್ ಇಸ್ ಸಮ್ವೇರ್ ಬಿಟ್ವೀನ್ 13 to 15. 13ರಿಂದ 15 ಜನ ಸತ್ತಿರುವಂತ ಸಾಧ್ಯತೆ ಇದೆ. ಸ್ಟೇಟ್ಮೆಂಟ್ ಕೊಡೋಗರು. ಏನ್ ಕೊಡ್ತೀಯ ಸ್ಟೇಟ್ಮೆಂಟ್? ವಿರೋಧ ಪಕ್ಷದ ನಾಯಕ, ಸ್ಟೇಟ್ಮೆಂಟ್ ಕೊಡು. ವಿ ಆರ್ ಎಕ್ಸ್ಪೆಕ್ಟಿಂಗ್ ಎ ಸ್ಟೇಟ್ಮೆಂಟ್. ಜೈಲಲ್ಲಿ ಮೊಬೈಲ್ಗೆ, ಜೈಲಲ್ಲಿ ಉಮೇಶ್ ರೆಡ್ಡಿಗೆ, ಈಗ ಅದು ಬಿಟ್ಟಾಕಲ್ಲಿ ಬಾಂಬೆ ಇಟ್ಟವ್ರೆ. ಮಾತಾಡಿದ್ರು ಅಶೋಕ್, ಮಾತಾಡಪ್ಪ. ಯು ಶುಡ್ ಟಾಕ್. ಅರೆ ಅಶೋಕ, ಮಾತಾಡಬೇಕು. ಯಾಕೆ ಮಾತಾಡಲ್ಲ? ಮಾತಾಡ್ಬೇಕೀಗ. ವಿ ವಾಂಟೆಡ್ ಟು ನೋ. ಕರ್ನಾಟಕದ ವಿರೋಧ ಪಕ್ಷದ ನಾಯಕ ತನ್ನ ಸ್ವಂತ ಸರ್ಕಾರದ ಸಾಮರ್ಥ್ಯದ ಕೆಳಗಡೆ ಆಡಳಿತದಲ್ಲಿ ಇವತ್ತು 2 ಕಾರುಗಳಲ್ಲಿ ಬ್ಲಾಸ್ಟ್ ಆಗಿದೆ. 13ರಿಂದ 15 ಜನ ಸತ್ತಿರುವಂತ ಶಂಕೆ ಇದೆ. ಈಗ ಸ್ಟೇಟ್ಮೆಂಟ್ ಕೊಡು ಅಶೋಕ. ಈಗ ಸ್ಟೇಟ್ಮೆಂಟ್ ಬೇಕು ನಿಂದು. ವಿ ಆರ್ ಎಕ್ಸ್ಪೆಕ್ಟಿಂಗ್ ಯುವರ್ ಸ್ಟೇಟ್ಮೆಂಟ್. ಯಾವ್ದೋ ಕಿತ್ತೋಗಿರೋ ಜೈಲಲ್ಲಿ ಯಾವನೋ ಮೊಬೈಲ್ ಯೂಸ್ ಮಾಡ್ಕೊಂಡಿದ್ದಕ್ಕೆ ಗಂಟ್ಲು ಹರ್ಕಂತ ಇದ್ದೆ. ಈಗ ಅಲ್ಲಿ 2 ಬಾಂಬ್ ಇಕ್ಕಿ I-20 ಕಾರಲ್ಲಿ 15 ಜನ ಡಮಾರು, ಒಂದು 40ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇಡೀ ಭಾರತದಲ್ಲಿ ಹೈ ಅಲರ್ಟ್ ಆಗಿದೆ.
ಯಾರ್ ಫೇಲ್ಯೂರ್ ಇದು ಅಶೋಕ? ಬಿಜೆಪಿಗೆ ಓಟ್ ಹಾಕೋದವ್ರನ್ನ ಕೇಳ್ಬೇಕಾ? ಪದೇ ಪದೇ ಬಿಜೆಪಿ ಅವ್ರನ್ನ ಗೆಲ್ಲಿಸ್ತಾರನ್ನ ಕೇಳ್ಬೇಕಾ? ಅಥವಾ ಮೌನವಾಗಿರುವಂತ ವಿರೋಧ ಪಕ್ಷವನ್ನ ಅನ್ಕೊಬೇಕಾ? ಎಲ್ಲಾ ರಾಜಕಾರಣಿಗಳು ಒಂದು ಒಟ್ಟಿನಲ್ಲಿ ಸಾಮಾನ್ಯ ಜನರನ್ನ ಬಲಿ ತಗೊಂಡು ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಂತೀರಾ. ಈಗ ಮಾತಾಡಬೇಕು. ನಾವು ಐ ಎಕ್ಸ್ಪೆಕ್ಟ್ ವಿರೋಧ ಪಕ್ಷದ ನಾಯಕ ಇವತ್ತು ಮಾತಾಡಬೇಕು. ದಟ್ ಈಸ್ ವಾಟ್ ವಿ ಆರ್ ವಾಚಿಂಗ್. ಮಾತಾಡು ಅಶೋಕ, ಮಾತಾಡು. ಯಾಕೆ ಮಾತಾಡ್ತೀಯಾ? ನಿಮ್ದೇ ಸರ್ಕಾರದ ಕೆಳಗಡೆ ರೆಡ್ ಫೋರ್ಟ್ ಹತ್ರ 2 ಕಾರಲ್ಲಿ ಬಾಂಬ್ ಬಿಟ್ಟವ್ರೆ. 13 ಜನ ಸತ್ತವ್ರೆ ಅಂತ ತೋರಿಸ್ತವ್ರೆ. ಇನ್ನೊಂದ್ ಕಡೆ 15 ಜನ ಅಂತ ಇದಾರೆ. 40ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಏನ್ ಹೇಳ್ತೀಯ ಗುರು? ದೊಡ್ಡ ಅಚೀವ್ಮೆಂಟ್ ಇದು. ನಿಮ್ಮ ಸರ್ಕಾರ, ಬಿಜೆಪಿ ಸರ್ಕಾರದ ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಬೇಕಾ? ಅಥವಾ ನಿಮಗ್ ಓಟ್ ಹಾಕ್ತಾ ಇರೋಂತರ ಬೇಕೂಫ್ಗಳು ಅಂತ ತಿಳ್ಕೊಬೇಕಾ? ಅಮೆರಿಕಾದಲ್ಲಿ ಒಂದೇ ಸತಿ ಟ್ವಿನ್ ಟವರ್ ಬ್ಲಾಸ್ಟ್ ಆಗಿದ್ದು. ಅದಾದ್ಮೇಲೆ ಈ ರೀತಿ ಬಾಂಬ್ಗಳಿಕ್ಕಕ್ಕೆ ಅವನು ಬಿಟ್ಟಿಲ್ಲ. ಪುಕ್ಸಟೆ ಸಿಕ್ಕವ್ರೆ ಮುಸಲ್ಮಾನರು, ಪಾಕಿಸ್ತಾನ, ಅವ್ರ ಮೇಲೆ ಹಾಕಬಿಟ್ಟು ಕೈ ತೊಳ್ಕೊಂಬಿಡಿ. ಪುಲ್ವಾಮಾ ಆಯ್ತು. ಮೊನ್ನೆ ತಾನೇ ಜಮ್ಮು ಕಾಶ್ಮೀರಲ್ಲಿ ಹೆಚ್ಚು ಕಮ್ಮಿ 25-26 ಜನ ಗುಂಡಕ್ ಸಾಯಿಸಿದ್ರು. ಆವಾಗ ಪಾಕಿಸ್ತಾನ, ಮುಸಲ್ಮಾನ. ಬರೀ ಇದು ಬಿಟ್ರೆ ನಿಮ್ದು ಜವಾಬ್ದಾರಿ ಏನು? ಯಾಕೆ ಬ್ಲಾಸ್ಟ್ ಆಗ್ತಾ ಇದೆ? ಯಾಕೆ ಕೇಳಬಾರ್ದು ಟ್ಯಾಕ್ಸ್ ಪೇಯರ್ಸ್ ಆಗಿ ನಾವು? ಏನ್ ಜವಾಬ್ದಾರಿ ನಿಮ್ದು? ಏನೇ ಜವಾಬ್ದಾರಿ? ಬರೀ ಜನರಿಗೆ ಜಾತಿ ಧರ್ಮ ಹೆಸರು ಹೇಳ್ಕೊಂಡು ಓಟ್ ಹಾಕ್ಸ್ಕೊಂತಿರಲ್ಲ. ಈಗ ಬಾಂಬ್ಗಳು ಬಿಕ್ಕವ್ರಲ್ಲ, ಏನ್ ಹೇಳ್ತೀರ ಇದಕ್ಕೆ? ವಾಟ್ ಈಸ್ ಯುವರ್ ಎಕ್ಸ್ಪ್ಲನೇಷನ್? ಮತ್ತೆ ಅದೇ ಪಾಕಿಸ್ತಾನ ಅನ್ಕೊಂಡ್ ಕೈ ತೊಳ್ಕೊಂಡ್ಬಿಡೋದು, ಮುಸಲ್ಮಾನ ಅಂತ ಹೇಳಿ ಕೈ ತೊಳ್ಕೊಂಡ್ಬಿಡೋದು. ಮುಗ್ದೋಯ್ತು. ಜನನು ದಡ್ರು ನಿಮ್ಮನ್ನ ಒಪ್ಕೊಂಡು ಸುಮ್ನೆ ಆಗ್ಬಿಡ್ತಾರೆ. ಮಾತಾಡಪ್ಪ, ಮಾತಾಡು. ಆರಾಮ್ಸಿ ಜಾವ. ಮಾತಾಡು, ನಿಧಾನ ಮಾತಾಡು. ಈಗ ಏನ್ ಸ್ಟೇಟ್ಮೆಂಟ್ ಕೊಡ್ತೀಯಾ? ವಿ ಆರ್ ವೇಟಿಂಗ್ ಅಂಡ್ ವಿ ಆರ್ ವಾಚಿಂಗ್. ಎಂತ ಕ್ರಿಮಿನಲ್ಸ್ ಗಳ ಕೈಲಿ ನೀವುಗಳ ಅಧಿಕಾರ ಕೊಟ್ಬಿಟ್ಟು ಬಾಂಬ್ಗಳಿಕ ನಿಮ್ ಬುಡಕ್ಕೆ ಬಾಂಬ್ಗಳಿಕ ಮಟ್ಟಕ್ಕೆ ಬಂದವ್ರೆ. ಆಮೇಲೆ ಏನು ಒಂದ್ ಬಾಂಬ್ ಅಲ್ಲ, ಪ್ರತಿ ಸಾರಿ ಬಾಂಬ್ ಬೇಕೋದು. ಆ ಕಡೆ ಪಾಕಿಸ್ತಾನ ಅನ್ನೋದು, ಆಮೇಲೆ ಟಿವಿಗಳ ಕೈ ಡೈವರ್ಟ್ ಮಾಡಿಸೋದು, ಈ ಕಡೆ ಮುಸಲ್ಮಾನ ಅನ್ನೋದು. ಇಕ್ಕದವನ್ ಯಾವನ್ಗನ ನೇಣ್ ಹಾಕಿದೀರಾ? ಅದನ್ನ ಇಕ್ಕದಂಗೆ ತಡಿಯಕ್ಕೆ ಕೆಪಾಸಿಟಿ ಇಲ್ಲ ಅಂದ್ಮೇಲೆ ನಿಮ್ಮಂತವ್ರಿಗೆ ಓಟ್ ಹಾಕ್ತಾ ಇರುವಂತ ಜನರನ್ನೇ ಪ್ರಶ್ನೆ ಮಾಡ್ಬೇಕೀಗ ನಾವು.